ಇನ್ನು ಡಿಸಿಎಂ ಡಿಕೆ ಕ್ಷಮೆಯನ್ನ ಕೇಳಿದ್ದು ಒಳ್ಳೇದೇ ಆಯ್ತು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವರು ಕ್ಷಮೆ ಕೇಳಿದ್ದು ಒಳ್ಳೇದೇ ಆಯ್ತು. ಡಿಸಿಎಂ ಡಿಕೆಗೂ ಪಕ್ಷದ ದೃಷ್ಟಿಯಿಂದ ಒಳ್ಳೇದಾಯ್ತು. ಮುಂದೆ ಹೋಗ್ತಾ ಹೋಗ್ತಾ ವಿಕೋಪಕ್ಕೆ ಹೋಗ್ತಾ ಇತ್ತು. ಫುಲ್ ಸ್ಟಾಪ್ ಇಟ್ಟಿದ್ದು ಪಕ್ಷದ ದೃಷ್ಟಿಯಿಂದ ಒಳ್ಳೇದು ಅಂತ. ಇನ್ನು ಬಿಕೆ ಹರಿಪ್ರಸಾದ್ ಕ್ಷಮೆಯಾಚಿಸಲು ಆಗ್ರಹ ವ್ಯಕ್ತಪಡಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಒಂದ್ ಕಡೆ ಕ್ಷಮೆಯನ್ನ ಕೇಳಿದ್ದು ಒಳ್ಳೇದೇ ಆಯ್ತು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೆ. ಕೆಲವರು ಬಿಕೆ ಹರಿಪ್ರಸಾದ್ ಅಂತವರು ಅದಕ್ಕೆ ಸಾರಿ ಕೇಳಬೇಕಂತ ಕೂಡ ಹೇಳಿದರು. ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದರು. ಸೊ ಅದು ಹೇಳಿದ್ದು ಒಳ್ಳೇದು. ಯಾಕಂದರೆ ಇಲ್ಲಾಂದ್ರೆ ಅದು ಹಾಗೆ ಮುಂದೆ ಬರ್ತಾ ಇನ್ನೂ ವಿಕೋಪಕ್ಕೆ ಹೋಗ್ತಾ ಇತ್ತು. ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ್ದು ಒಂದು ರೀತಿಯಿಂದ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದೇ. ಫುಲ್ ಸ್ಟಾಪ್ ಆಗಿದ್ದೆ ಒಳ್ಳೇದ್ರಲ್ಲ. ಈಗ ಇನ್ನೂ ಹಂಗೆ ಬಂದು ಹೋದರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾಯಿತ್ತು. ಈಗ ಅದು ಕ್ಲೋಸ್ ಆಗಿದ್ದೇ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಪಕ್ಷದ ಒಳ್ಳೆಯದು. ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೆ.